ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ರೊನಾಲ್ಡೋ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಒಂದು ಬ್ರ್ಯಾಂಡ್, ಓಕೆನಾ. ಸೊ ಬ್ರ್ಯಾಂಡ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅಥವಾ ಬ್ರ್ಯಾಂಡ್ ಇದ್ರೆ ಸಕ್ಸಸ್. ಒಂದು ಸಲ ನೀವು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋವರೆಗೂ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ಸಲ ನೀವೇನಾದ್ರೂ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ರೆ ಸೊ ನಿಮ್ಗೆ ಎಲ್ಲಾವುದು ಸಕ್ಸಸ್ ಈಸಿಯಾಗಿ ಹುಡ್ಕೊಂಡ್ಬರುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಸೊ ನೀವು ನೋಡ್ಬೋದು, ಇನ್ನೂ ಒಂದು ಸ್ವಲ್ಪ ದಿನ ಆಗಿದೆ ಅಷ್ಟೇ ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಿ. ನೀವು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಅಬೌಟ್ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಜಾಯಿನ್ ಬಂದು July 8, 2024, ಓಕೆನಾ. ಸೊ ಆಲ್ರೆಡಿ ಸಬ್ಸ್ಕ್ರೈಬರ್ ಎಷ್ಟಿದೆ ಅಂದ್ರೆ 46.6 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಕೇವಲ ಅಪ್ಲೋಡ್ ಆಗಿರೋದು 21 ವಿಡಿಯೋಸ್. ಯಾಕಂದ್ರೆ ನೇಮ್. ಸೊ ಫಸ್ಟ್ ನೀವು ನೇಮ್ನ ಕ್ರಿಯೇಟ್ ಮಾಡಬೇಕು, ಮತ್ತೆ ನಿಮ್ಮ ಫೇಸ್ನ ನೀವು ಜನಕ್ಕೆ ರಿವೀಲ್ ಮಾಡಬೇಕು. ಸೊ ನೀವೇನು ಅಂತ ನೀವು ಗೊತ್ತಾಗಬೇಕು. ಇದರಲ್ಲಿ ಏನಂದ್ರೆ, ಸೊ ನಮ್ಮ ಔಟ್ಫಿಟ್ ಲೈಕ್ ಅಂದ್ರೆ ಯಾವ ತರ ಇರುತ್ತೆ ಔಟ್ಫಿಟ್ ಅಂದ್ರೆ ನಮ್ದು ಲೈಕ್ ಡ್ರೆಸ್ ವ್ಯಾಲ್ಯೂ ಈ ತರ ಅಲ್ಲ. ಸೊ ಪ್ರತಿಯೊಂದು ನಿಮ್ಗೆ ನಿಮ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕು ಸೊಸೈಟಿನಲ್ಲಿ, ಓಕೆನಾ. ನೀವೇನು ಅಂತ ತೋರಿಸ್ಬೇಕು, ಎಕ್ಸ್ಟ್ರಾ ಆಕ್ಟಿವಿಟಿ ಇರಬೇಕು, ಅಥವಾ ನಾವೇನೋ ಒಂದು ಮಾಡ್ತಿದೀವಿ ಅಂದ್ರೆ ಜನ ಕರೆಕ್ಟ್ ಹೇಳ್ತಾರೆ, ಬೇಡ ಯಾಕೆ ಮಾಡ್ತಿದ್ದೀರಾ. ಸೊ ಬಟ್ ನೀವು ಅದನ್ನು ಮೀರಿ ನೀವೇನಾದ್ರೂ ಮಾಡಿದ್ರೆ ಈ ಸಕ್ಸಸ್ ಸಿಗುತ್ತೆ ಆಕ್ಚುಲಿ. ಇದು ಒಂದು ಎಕ್ಸಾಂಪಲ್. ಲೈಕ್ ನಾನು ಲೈಕ್ ಯೂಟ್ಯೂಬ್ನ ಚಾನಲ್ ಕ್ರಿಯೇಟ್ ಮಾಡಿದ್ರೆ ತುಂಬಾ ಜನ ಹೇಳಿದ್ರು, ಸೊ ಏನಿಲ್ಲ ಅದರಲ್ಲಿ ಅಟ್ಲೀಸ್ಟ್ ನನಗೆ ಇವಾಗ ಒಂದ್ ಸ್ವಲ್ಪ ವ್ಯೂಸ್, ಅಟ್ಲೀಸ್ಟ್ 10 ವ್ಯೂಸ್ ಬಂದ್ರು ನನಗೆ ತುಂಬಾ ಖುಷಿ ಆಗುತ್ತೆ, ಸೀರಿಯಸ್ಲಿ, ಓಕೆನಾ. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ, ಅಥವಾ ಕ್ರಿಯೇಟ್ ಮಾಡಿ ಏನಾದ್ರೂ ನೀವು ನನ್ನ ಕೈಲಿ ಆಗಲ್ಲ, ಸೊ ವ್ಯೂಸ್ ಹೋಗ್ತಾ ಇಲ್ಲ ಅಂತ ಬಿಡೋರು, ಸೊ ನೀವು ನೋಡ್ಬೋದು, ಓಕೆನಾ. ಸೊ ನೀವು ಕಷ್ಟಪಟ್ರೇನೆ ಸೊ ನಿಮ್ಗೆ ಈಸಿ ವೇ ಅಥವಾ ಒಂದು ಸಕ್ಸಸ್ ಸಿಗೋದು. ನೀವು ತುಂಬಾ ಕಷ್ಟಪಟ್ಟು ಒಂದು ನೇಮ್ ಮಾಡಿರೋದಕ್ಕೆ ಇವತ್ತು ಈಸಿಯಾಗಿ ಸಕ್ಸಸ್ ಸಿಗ್ತಾ ಇದೆ. ಸೊ ಅದೇ ರೀತಿ ನೀವೇನಾದ್ರು ತುಂಬಾ ಕಷ್ಟಪಟ್ರೆ ನಿಮ್ಗೊಂದು ಮುಂದೆ ಒಂದು ದಿನ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಓಕೆನಾ, ಈ ವಿಡಿಯೋಲಿ. ಸೊ ನಾನು ಕೂಡ ಅಷ್ಟೇ ಯೂಟ್ಯೂಬ್ ಚಾನಲ್ ತುಂಬಾ ಆಗಲ್ಲ ಅಂತ ತುಂಬಾ ನಾನು ಕ್ರಿಯೇಟ್ ಮಾಡಿ ಡ್ರಾಪ್ ಮಾಡಿ, ಸೊ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಶುರು ಮಾಡಿರೋದು. ಸೊ ಇವಾಗ 100 ವ್ಯೂಸ್ ಅಥವಾ ಫಸ್ಟ್ 10 ವ್ಯೂಸ್ಗೆಲ್ಲ ನಾನು ತುಂಬಾ ಖುಷಿ ಪಡ್ತಿದ್ದೆ. ಇವಾಗ 100 ವ್ಯೂಸ್ 500 ವ್ಯೂಸ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಅಷ್ಟೇನೆ ನಮಗೆ ಸಕ್ಸಸ್ ಸಿಗೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನೀವು ನೋಡಬಹುದು, ಮಿಲಿಯನ್ 46.6 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಕೇವಲ ಅಪ್ಲೋಡ್ ಆಗಿರೋದು 21 ವಿಡಿಯೋಸ್ ಆಫ್ಟರ್ 1 ವೀಕ್, ಓಕೆನಾ. ಸೊ ಇವತ್ತು ಮಂಡೇ ಅಲ್ವಾ, ಸೊ ನೆಕ್ಸ್ಟ್ ಮಂಡೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 1 ವೀಕ್ ಡಿಫ್ರೆನ್ಸ್ ಅಲ್ಲಿ ಎಷ್ಟು ಮಿಲಿಯನ್ಸ್ ಲೈಕ್ ಡಿಫ್ರೆನ್ಸ್ ಬರುತ್ತೆ, ಎಷ್ಟು ಮಿಲಿಯನ್ಸ್ ಇನ್ನೂ ಸಬ್ಸ್ಕ್ರೈಬರ್ ಆಗಿರ್ತಾರೆ ನಾನು ತಿಳಿಸ್ಕೊಡ್ತೀನಿ. ಸೊ ನೀವ್ ಅನ್ಕೋಬಹುದು, ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಸೊ ಇವತ್ತೇ ಶುರು ಮಾಡಿ, ಅಥವಾ ಇವಾಗ್ಲೇ ಶುರು ಮಾಡಿ, ಓಕೆನಾ. ಸೊ ಯಾರೋ ಏನೋ ಹೇಳಿದ್ರು ಅನ್ನೋದು ಡ್ರಾಪ್ ಮಾಡೋದು, ಸೊ ಅದು ಆಗಲ್ಲ ಅಂತ ಡಿಸೈಡ್ ಆಗೋದು, ಆತರ ಮಾಡಬಾರ್ದು. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ ಇದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ, ಓಕೆನಾ. ಸೊ ನಮ್ ಕೈಲಿ ಆಗಲ್ಲ, ಅಥವಾ ಯಾರೋ ಹೇಳಿದ್ರು ಇದಾಗಲ್ಲ ನಾನು ಬೇರೆ ಮಾಡ್ತೀನಿ, ಸೊ ಅವ್ರು ಇನ್ನೊಬ್ರು ಬಂದು ಇದು ಆಗಲ್ಲ, ಸೊ ಮತ್ತೆ ನಾನು ಇನ್ನೊಂದು ಮಾಡ್ತೀನಿ. ಸೊ ನಾವ್ ಇದೇ ತರ ಡ್ರಾಪ್ ಮಾಡಿ ಬೇರೆ ಮಾಡೋದಕ್ಕೆ ನಾವ್ ಯಾವ್ದಾದ್ರು ಸಕ್ಸಸ್ ಆಗಲ್ಲ, ಓಕೆನಾ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅದ್ರಲ್ಲಿ ಕಷ್ಟ ಪಡ್ಬೇಕು, ಓಕೆನಾ. ಆಗಲ್ಲ ಅನ್ನೋದು ಈ ಟೈಮಲ್ಲಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಯಾವ್ದು ಇಲ್ಲ, ಎಲ್ಲಾವುದು ಆಗುತ್ತೆ, ಓಕೆನಾ. ಫಸ್ಟ್ ನಾವು ಮಾಡ್ಬೇಕು, ಆಮೇಲೆ ಸಕ್ಸಸ್ ನ ಹುಡುಕ್ಬೇಕು, ಓಕೆನಾ. ಸೊ ನಾವು ಕ್ರಿಯೇಟ್ ಮಾಡಿದ ತಕ್ಷಣ ಆಗ್ಬಿಡ್ತಾರೆ, ಅಥವಾ ನಾನು ಯಾವ್ದೋ ಒಂದು ಬಿಸ್ನೆಸ್ ಮಾಡಿದ ತಕ್ಷಣ ಸಕ್ಸಸ್ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ, ಓಕೆನಾ. ಸೊ ಫಸ್ಟ್ ಕಷ್ಟ ಪಡ್ಬೇಕು, ನಾವು ಎಂಪ್ಲಾಯಿ ತರ ಇರ್ಬೇಕು. ಸೊ ಅವಾಗ್ಲೇ ನಮ್ಗೆ ಸಕ್ಸಸ್ ಸಿಗೋದು, ಓಕೆನಾ. ಸೊ ಈ ಆಕ್ಚುಲಿ ನಂಗೆ ತುಂಬಾ ಖುಷಿ ಆಯ್ತು, ಮತ್ತೆ ಇದು ನೋಡೋದಕ್ಕೆ ಏನೋ ಒಂಥರ ಲೈಕ್ ಮತ್ತೆ ನಾನು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಖುಷಿ ಬರ್ತಾ ಇದೆ. ಸೊ ಓಕೆನಾ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.